ಮತ್ತೆ ಈ ತರ ತುಂಬಾ ಬ್ಲಾಕ್ ಮೇಲ್ಸ್ಗಳು ಅವನು ನನ್ಗೆ ಅವತ್ತು ಕುಡ್ಸಿ ತುಂಬಾ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ. ಈ ತರ ತುಂಬಾ ಬ್ಲಾಕ್ ಮೇಲ್ ಮಾಡ್ತಿದ್ದ. ಇನ್ ಆ ತರ ಅವನು ಏನ್ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದ, ಆ ಖಾಸಗಿ ವಿಡಿಯೋನು ಮತ್ತೆ ಬ್ಲಾಕ್ ಮೇಲ್ ಆಗಿ ಯೂಸ್ ಮಾಡ್ಕೋತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇಗ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಶನಿವಾರ ನಡೆದ ಘಟನೆ, ಬೇಕಾದ್ರೆ ಅದು ಸಿನಿಮಾ ಇದು ಶನಿವಾರ ನಡೆದ ಘಟನೆ, ಆ ಒಂದು ಘಟನೆಗೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಖಾಸಗಿ ವಿಡಿಯೋ ಮಾಡಿದ್ದಾನೆ, ದೌರ್ಜನ್ಯ ಮಾಡಿದ್ದಾನೆ, ಬಲವಂತವಾಗಿ ಕುಡಿಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ. ಮತ್ತೆ ಇದು ಮತ್ತೆ ಯಾವ್ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಆಲ್ರೆಡಿ ನೀವೇ ನೋಡ್ತಿದ್ದೀರಾ, ಇವನೇ ವಿಡಿಯೋ ಮಾಡಿಸಿ ಅದನ್ನ ನೀನು ಒಂದು ಫೋನ್ ಅಲ್ಲಿ ನನ್ಗೆ ವಿಡಿಯೋ ಮಾಡಕ್ ಹೇಳಿ, ಇನ್ನೊಂದು ಫೋನ್ ಅಲ್ಲಿ ನನ್ ಕಾಲ್ ಮಾಡು ಅಂತ ಹೇಳ್ತಾನೆ. ಆ ಕಾಲಲ್ಲಿ ಇವನು ರೆಕಾರ್ಡ್ ಮಾಡ್ಕೊಡ್ತಾನೆ. ವಿಡಿಯೋ ತೋರ್ಸಕ್ ಹೇಳ್ಬಿಡಿ ಹಂಗಾರೆ ಅವನ ಹತ್ರ. ಇದು ಅವನೇ ವಿಡಿಯೋನ, ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು. ಸರ್ ದೇವರನ್ನೇ ನನಗೂ ಗೊತ್ತಿಲ್ಲ ಸರ್, ಅದ್ ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ಗಾಗಿರೋ ಅನ್ಯಾಯಕ್ಕೆ ಇವತ್ತು ನಾನೇ ಬಂದು ಇಲ್ಲಿ ಮೆಟ್ಲಲ್ಲಿ ನಿಂತಿದ್ದೀನಿ ಹೊರತು ನನ್ನ ಹಿಂದೆ ಯಾರು ಇಲ್ಲ ಸರ್. ಸರ್ ಹಿಂದಿನ ದಿನ ನಿಮಗ್ ಸುದ್ದಿ ಆಗಿದೆ ಸರ್. ನಾನು ಭಾನುವಾರ ಅವನಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ನಾನು ನೀನ್ ಮಾಡಿರೋ ಇಂಥ ಕೃತ್ಯಕ್ಕೆ ನಾನು ಬಂದು ನಿನ್ ಕಂಪ್ಲೇಂಟ್ ಕೊಟ್ಟು ನಿನ್ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದೀನಿ. ಹಂಗೆ ಭಾನುವಾರ ಅವ್ರು ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗೆಲ್ಲ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ವಿರುದ್ಧ ಬಂದು ಈ ತರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗಂಗೆ ಫೋನ್ ಮಾಡಿ ಹೇಳಿದಾನೆ. ಅದಕ್ಕೂ ಅದು ಆ ಹುಡುಗನ ಹತ್ರ ಬೇಕಾದ್ರೆ ನಾನು ಮಾತಾಡಿಸ್ತೀನಿ. ಹೇಳಿದ್ರಿ ಒಂದು ಕಂಪ್ಲೇಂಟ್ ಅಲ್ಲಿ 2 ವರ್ಷಗಳಿಂದ ಅವ್ರ ಮದುವೆ ಆಗಿ ಒಂದು ಹೆಣ್ಣು ಮಗು ಇತ್ತು, ಆದ್ರೂ 2 ವರ್ಷಗಳಿಂದ ನಿರಂತರವಾಗಿ ನನ್ನ ಮೇಲೆ 2 ಬಾರಿ ಅಬಾರ್ಷನ್ ಮಾಡಿಸಿದ್ದಾರೆ, ಬಲವಂತವಾಗಿ ತಾಳಿ ಕಟ್ಟಿದ್ದಾರೆ ಅಂತ ಹೇಳಿ. ಸೊ ಈ ವಿಚಾರ ಅವ್ರ ಹೆಂಡತಿ ಗೊತ್ತಿತ್ತಾ? ನೀವೇನಾದ್ರು ಮಾತಾಡಿ? ನಾನೇ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿದ್ದೀನಿ ಸರ್. ಏನ್ ಹೇಳಿದ್ರು ಮೇಡಮ್? ಏನಿಲ್ಲ ಸರ್, ಅವ್ರದ್ದು ಏನ್ ರಿಯಾಕ್ಷನ್ ಇರುತ್ತೆ ಇದನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ. ಹೇಳಿದ್ರೆ ಹೊಡಿತೀನಿ, ಸಾಯಿಸ್ತಿದ್ದ, ನಂಗೆ ತುಳು ಸಾಯಿಸ್ತಿದ್ದ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಹೇಳ್ತಿದ್ದ, ಇಲ್ಲ ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ, ಇಲ್ಲ ಫಿಸಿಕಲ್ ಹರಾಸ್ಮೆಂಟ್ ತುಂಬಾ ಮಾಡ್ತಿದ್ದ. ಹೆಂಗೆ ಹೇಳಿ ಅಂತ ನಾನೇ ಅವಳಿಗೆ ಕ್ವಶನ್ ರೈಸ್ ಮಾಡಿದೆ. ಅವಳು ಏನ್ ಮಾತಾಡಕ್ಕಾಗುತ್ತೆ ಸರ್? ಕಂಪ್ಲೇಂಟ್ ಸರ್ ಇವಾಗ ತೆಗೆದು ಇಟ್ಬಿಡಿ ಸರ್, ಅದನ್ನೆಲ್ಲ ತೆಗೆದು ಇಟ್ಬಿಡಿ. ಈಗ ಶನಿವಾರ ಏನ್ ನಡೆದಿದೆ, ಮೊನ್ನೆ ಶನಿವಾರ ಅವ್ನ್ ಬಂದು ನನಗೆ ಹುಷಾರಿಲ್ಲ ಅಂತ ಅಂದ್ರೂ ಕೂಡಿಸಿ ಲೈಂಗಿಕ ದೌರ್ಜನ್ಯ ಮಾಡಿ ಅವನು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನಲ್ಲ, ಈ ಹಿಂದೆ ಮಾಡ್ಕೊಂಡಿರೋ ಆಡಿಯೋಗಳನ್ನೇ ಇಟ್ಕೊಂಡು ನನ್ನ ಬಗ್ಗೆ ನೆಗೆಟಿವ್ ಪೋರ್ಟ್ರೇ ಮಾಡ್ತಿದ್ದಾನೆ. ಇನ್ನು ಇದನ್ನ ಇಟ್ಕೊಂಡು ಇನ್ನೆಷ್ಟು ಮಟ್ಟಿಗೆ ನನ್ನ ಆಟ ಆಡಿಸ್ತಾನೋ ಅನ್ನೋ ಭಯಕ್ಕೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್.